ಇನ್ನು ದಲಿತ ನಾಯಕರು ಪದೇ ಪದೇ ಸೇರಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಮುಂದಿನ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಚಿವ ಮಹದೇವಪ್ಪ ಮನೆಯಲ್ಲಿ ದಲಿತ ನಾಯಕರು ಸಭೆ ಮಾಡಿರೋದು. SC ST TSP ಅನುದಾನ ಗ್ಯಾರಂಟಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಈ SC ST ಏಳಿಗೆಗೆ, ಸಮಾಜದ ಏಳಿಗೆಗೆ ಇರುವಂಥ ದುಡ್ಡನ್ನು ಬೇರೆದಕ್ಕೆ ಬಳಸ್ಕೊಳ್ಳೋದಿದೆಯಲ್ಲ, ಅದು ಈ ರೀತಿ ಆಗಿಬಿಟ್ರೆ ಸಮಾಜದ ಗ್ರಿಪ್ ಹೋಗಿಬಿಡುತ್ತೆ, ನಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಹಿಂಗಾಗೇನು ಅಂತಂದರೆ, ಈ ಯೋಜನೆ ಇದೆಯಲ್ಲ, ನೀವು ಇದರ ಹಣವನ್ನು ನೀವು ಇಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಕಡೆ ಬಳಸ್ಕೊಳ್ಳೋದು, ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋದು? ಗ್ಯಾರಂಟಿಗೆ ದುಡ್ಡು ಹೋಗ್ಬಿಟ್ರೆ ಸಮಾಜದಲ್ಲಿ ಹೆಂಗೆ ಸಮರ್ಥನೆ ಮಾಡ್ಕೋತೀರಿ? ಹೀಗಾಗಿ ದಲಿತರ ಅನುದಾನದ ದುಡ್ಡಿದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗೆ ಬಳಸ್ಕೋಬಾರ್ದು. ಇಲ್ಲಿ ನೋಡಿ, ಗ್ಯಾರಂಟಿ ಅನ್ನುವಂಥದ್ದು ಹೆಂಗೆ ಹೊಡೆತ ಕೊಡ್ತಾ ಇದೆ ಅಂತ. ತಗೊಳ್ಳುವಂಥ ಸಂದರ್ಭದಲ್ಲಿ ಅದು ಬಹಳ ಚೆನ್ನಾಗಿರುತ್ತೆ. ಈಗಾಗಲೇ ನೆನ್ನೆ ನೋಡ್ತಾ ಇದ್ವಿ ನಾವು, ನೆನ್ನೆ ತೆಲಂಗಾಣದ ಸ್ಥಿತಿಗತಿಗಳು ಹೆಂಗಿದೆ ಅಂತ. ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂಥ ಸ್ಥಿತಿ. ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಎಲ್ಲಿ ಏನೇ ಎಡವಟ್ಟುಗಳಾದರೂ ಕೂಡ ಇಲ್ಲಿನ ಕಾಂಗ್ರೆಸ್ ನಾಯಕರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿನ ಕೈ ಬಿಡಲ್ಲ. ನೀವು ಬೇರೆ ಬೇರೆ ಯಾವ ರಾಜ್ಯದಲ್ಲಿ ಏನೇ ಎಡವಟ್ಟುಗಳಾದರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಯವರು ಹೇಳ್ಬಿಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ. ಆಗ್ತಿರುವಂಥ ಪರಿಣಾಮಗಳು ನೋಡಿ ಹೆಂಗಿದೆ ಅಂತ. ಪಕ್ಕದಲ್ಲಿ, ಈ ಪಕ್ಕದ ರಾಜ್ಯದಲ್ಲಿ ಏನೇನಾಗ್ತಾ ಇದೆ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂಥ ಒಂದು ಸ್ಥಿತಿ ಅಲ್ಲಿದೆ. ಇಲ್ಲೂ ಕೂಡ ಅಷ್ಟೇ. ನೀವು ತೀರಾ ಈ SC ST ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಇಟ್ಟಿರುವಂಥ ಫಂಡನ್ನು ನೀವು ಗ್ಯಾರಂಟಿ ಬಳಸ್ಕೊಂಡ್ಬಿಟ್ರೆ ಅದನ್ನು ಸಮಾಜದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದು ಹೇಗೆ? ದಲಿತ ನಾಯಕರಿಗೆ ಕಾಡ್ತಿರುವಂಥ ದೊಡ್ಡ ಪ್ರಶ್ನೆ ಇದು. ಏನು ನಡೀತಾ ಇದೆ? ರಂಗನಾಥ್, ನಿನ್ನೆ ಪ್ರಮುಖವಾಗಿ SC ವಿಭಾಗದ ಅಥವಾ SC ಸಮುದಾಯದ ಪ್ರಮುಖ ನಾಯಕರು, ಶಾಸಕರು, ಸಚಿವರು ಎಲ್ಲರೂ ಕೂಡ ಮಹದೇವಪ್ಪರ ನಿವಾಸದಲ್ಲಿ ಸಭೆ ಸೇರಿದ್ರು. ಇದರಲ್ಲಿ ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಕೂಡ ಇದ್ರು. ಇಲ್ಲಿರುವಂಥ ವಿಚಾರ ಅಂದರೆ, ದಲಿತ ಸಮುದಾಯಕ್ಕೆ ಈಗಾಗಲೇ ಬಜೆಟ್ನಲ್ಲಿ ಸಾಕಷ್ಟು ಅನುದಾನಗಳನ್ನು ನೀಡಲಾಗಿದೆ. ಮೊದಲನೇದಾಗಿ ಸುಮಾರು 42,000 ಕೋಟಿ ರೂಪಾಯಿ ವಿವಿಧ ಇಲಾಖೆಗಳು, ಸುಮಾರು 30 ರಿಂದ 31 ಇಲಾಖೆಗಳಿಂದ ದಲಿತ ಸಮುದಾಯಕ್ಕೆ ಹೋಗುತ್ತೆ. ಆದರೆ ವಾಸ್ತವದಲ್ಲಿ ಅವರಿಗೆ ಸಿಕ್ಕುತ್ತಾ ಇರುವಂಥದ್ದು ಕೇವಲ ವಾಸ್ತವದಲ್ಲಿ ಅಂದರೆ ಅನುಷ್ಠಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೇವಲ 4,000 ಕೋಟಿ ರೂಪಾಯಿಗಳು ಮಾತ್ರ ಲಭ್ಯವಾಗ್ತಾ ಇದೆ. ಇದು ಮೊದಲನೇದಾಗಿ ಅವರಿಗಿರುವಂತಹ ಕನ್ಸರ್ನ್. ಅಟ್ ದ ಸೇಮ್ ಟೈಮ್ ಈಗ BJP ಗ್ಯಾರಂಟಿ ಯೋಜನೆಗಳಿಗೆ SCP TSP ಅಂದರೆ ದಲಿತರ ವಿಶೇಷ ಕಾಯ್ದೆಯ ಅನುದಾನ ಏನಿದೆ ಅದರ ಹಣವನ್ನು ಡೈವರ್ಟ್ ಮಾಡಿರುವಂಥದ್ದು ಕೂಡ ರಾಜಕೀಯವಾಗಿ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಸಮುದಾಯದಲ್ಲೂ ಕೂಡ ಪ್ರಶ್ನೆ ಮಾಡ್ತಾರೆ. ಅಂದರೆ SCP TSP ಕಾಯ್ದೆಯ ಉದ್ದೇಶ ದಲಿತ ಸಮುದಾಯದ ಕಲ್ಯಾಣ ಯೋಜನೆಗಳಿಗೆ ಅಥವಾ ಅಲ್ಲಿನ ಮೂಲಭೂತ ಸೌಕರ್ಯ ಸೇರಿದಂತೆ ಸಮುದಾಯದ ಏಳಿಗೆಗಿರುವಂಥದ್ದು. ಆದರೆ ಅದನ್ನೀಗ ಸಾಮಾಜಿಕ ಕಾರ್ಯಕ್ರಮ ಅಥವಾ ಸಾರ್ವಜನಿಕವಾಗಿರುವಂಥ ಇನ್ನಿತರ ಜನರಲ್ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೂ ಕೂಡ ಅಂದರೆ ದಲಿತ ಸಮುದಾಯಕ್ಕೂ ಇದು ತಲುಪತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇನ್ನು ಜನರಲ್ ಆಗಿ ಹಣ ವಿನಿಯೋಗ ಮಾಡ್ತಾ ಇರುವಂಥದ್ದು ಸರಿಯಾದಂಥ ರೀತಿಯಲ್ಲಿ ಸಮಾಜಕ್ಕೆ ಹೇಳೋದಕ್ಕೆ ಕಷ್ಟವಾಗುತ್ತೆ, ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟವಾಗುತ್ತೆ, ಸಮರ್ಥನೆ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಹೀಗಾಗಿ ಎಲ್ಲೆಲ್ಲಿ ಲೆಕ್ಕ ಇಡೋದಕ್ಕೆ ಸಾಧ್ಯವಿಲ್ಲ. ಉದಾಹರಣೆಗೆ ಶಕ್ತಿ ಯೋಜನೆ, ಅಲ್ಲಿ ಯಾವ ದಲಿತರಿಗೆ ತಲುಪಿದೆಯಾ ಅನ್ನುವಂಥದ್ದನ್ನು SCP TSP ಕಾಯ್ದೆಯಲ್ಲಿ ಗುರುತು ಹಾಕಿ ಅದನ್ನು ದೃಢೀಕರಿಸಿದ ನಂತರ ಅವರಿಗೆ ಹಣ ಕೊಡಬೇಕು ಅನ್ನುವಂಥದ್ದು ಕೂಡ ಒಂದು ಕ್ಲಾಸ್ ಇದೆ. ಆದರೆ ಗ್ಯಾರಂಟಿ ಯೋಜನೆಯ ಶಕ್ತಿ ಯೋಜನೆ ಅಂತದ್ರಲ್ಲಿ ದಲಿತ ಸಮುದಾಯದವರು ಎಷ್ಟು ಜನ ಬಸ್ ಎತ್ತಿದ್ದಾರೆ ಅಂತ ಲೆಕ್ಕ ಇಡೋದಕ್ಕೆ ಸಾಧ್ಯ ಇಲ್ಲ, ದಲಿತರಿಗೆ ತಲುಪಿದೆಯಾ ಅಂತ ಲೆಕ್ಕ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಸಮರ್ಥನೆ ಮಾಡೋದು ಕಷ್ಟವಾಗುತ್ತೆ ಅನ್ನುವಂಥದ್ದು ಅನೇಕ ದಲಿತ ನಾಯಕರ ಮಾತಾಗಿತ್ತು. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಒಳ ಮೀಸಲಾತಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿದೆ, ಅದನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ 2011ರ ಜನಗಣತಿ ಮೇಲೆ ಕೂಡ ಮೀಸಲಾತಿ ಕೊಡೋದು ಕಷ್ಟವಾಗುತ್ತೆ. ಹೊಸದಾಗಿ ಮಾಡಿದ್ಮೇಲೆ ಅಂಕಿಅಂಶ ಇದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಮುಖ್ಯಮಂತ್ರಿಗಳ ಬಳಿ ನಿಯೋಗವನ್ನು ಕೊಂಡೊಯ್ದು ನಂತರ ತೀರ್ಮಾನ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಈ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಮಾಹಿತಿಗೆ.